ಇದನ್ನು ಹೇಗೆ ಸೇವಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಮತ್ತು ಯಾರು ಸೇವಿಸಬಾರದು ಅಂತ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ನಂದಿ ಬಟ್ಟಲು ಗಿಡದ ಭಾಗವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಲಾಗುತ್ತೆ. ಕಷಾಯ ಮಾಡಿ ಕುಡಿಬಹುದು. ಅಂದ್ರೆ ಇದರ ಬೇರು ನೀರಿನಲ್ಲಿ ಕುದಿಸಿ ಶೋಧಿಸಿ ಕಷಾಯ ತಯಾರಿಸಿ ಕುಡಿಬಹುದು. ಆಮೇಲೆ ಟಿಂಚರ್ ರೂಪದಲ್ಲಿ ಬಳಸಬಹುದು, ಅರ್ಕ್ ರೂಪದಲ್ಲಿ ಬಳಸಬಹುದು, ಪೌಡರ್ ರೂಪದಲ್ಲಿ ಕೂಡ. ಆಮೇಲೆ ಮಾರ್ಕೆಟ್‌ನಲ್ಲಿ ಕ್ಯಾಪ್ಸೂಲ್‌ಗಳು ಕೂಡ ಲಭ್ಯ ಇವೆ. ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ 1ರಿಂದ 2 ಗ್ರಾಂನಷ್ಟು ಬಿಸಿ ನೀರಿಗೆ ಸೇರಿಸಿ ತೆಗೆದುಕೊಳ್ಬಹುದು. ಇನ್ನು ಯಾರು ತೆಗೆದುಕೊಳ್ಬಾರ್ದು? ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ತೆಗೆದುಕೊಳ್ಬಾರ್ದು. ಆಮೇಲೆ ಬೇರೆ ಮಾತ್ರೆಗಳ ಜೊತೆಗೆ, ಈಗ ಉದಾಹರಣೆಗೆ ನಿದ್ರೆ ಮಾತ್ರೆ ತೆಗೆದುಕೊಳ್ತಾ ಇದ್ರೆ, ಅದರ ಜೊತೆಗೆ ಈ ನಂದಿ ಬಟ್ಟಲು ಗಿಡದ ಔಷಧಿ ತೆಗೆದುಕೊಳ್ಬಾರ್ದು. ಯಾಕೆಂದ್ರೆ ಇದು ಕೂಡ ನಿದ್ರೆ ತರಿಸುವಂತದ್ದು. ಯಾವುದಕ್ಕೂ ನಾವು ವೈದ್ಯರ ಸಲಹೆ ತೆಗೆದುಕೊಂಡೇ ಸೇವಿಸಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ.